ಕರೆಂಟ್ ಹೋಯ್ತು. ಕರೆಂಟ್ ಹೋಯ್ತು. ಕೊತ್ತಂಬರಿ, ಪುದೀನ, ಮೆಂತ್ಯ ನೋಡಿ ನೀಟಾಗೆಲ್ಲ ಫ್ರೈ ಆಗಿದೆ. ಬಟ್ ಇದನ್ನ ನಾವು ಹಾಕ್ಲೇಬೇಕಲ್ವಾ, ಸ್ಟಾಪ್ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಒಂದು ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ. ಬಟ್ ಜೊತೆಲಿದ್ದವ್ರೆ ಸರಿಯಾಗಿ ಕೈ ಕೊಟ್ರು. ಅದ್ರಿಂದ ನಾವೊಂದ್ ಪಾಠ ಕಲ್ತಿದ್ದೇನಂದ್ರೆ, ಎಷ್ಟೇ ಲಾಸ್ ಆಗ್ಲಿ ಲಾಭ ಆಗ್ಲಿ ನಾವ್ ಒಬ್ರೇ ಮಾಡ್ಬೇಕು, ಯಾವ ಪಾರ್ಟ್ನರ್ಸ್ನು ಜೊತೆಗೆ ಹಾಕೋಬಾರ್ದು. ಅದು ದೇವ್ರಿಗೆ ಗೊತ್ತು, ನಮಗ್ ಗೊತ್ತು ಅಲ್ಲಿ ಏನಾಯ್ತು ಅಂತ. ನಾವ್ ಇವಾಗೂನು ಅದರಿಂದ ಸಫರ್ ಮಾಡ್ತಾ ಇದೀವಿ. ನೀತಾನೆ ಕಾರಣ ತಲೆ ಗಿರ 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 ತಲೆ ಗಿರ 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 ತಲೆ ಗಿರ 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 ತಲೆ ಗಿರ ಗಿರ ಗಿರ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏಕ್ಷಾತ್ರಿಷಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಮ್ಮನೆಗೆ ಆಲ್ಮೋಸ್ಟ್ ಕರೆಂಟ್ ಹೋಯ್ತು. ಬರ್ತಾಯ್ತಾ? ಸೊ ಗೈಸ್, ಈಗ ದೊನ್ನೆ ಬಿರಿಯಾನಿಗೆ ನಾನು 1/2 kg ಚಿಕನ್ ತಗೊಂಡಿದ್ದೀನಿ. 1/2 kg ಚಿಕನ್ಗೆ ಒಂದ್ ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ, ಒಂದು ಟೊಮೆಟೊ, ಇದು ಒಂದು ಚಿಕ್ಕದು 2 ಈರುಳ್ಳಿ ಅನ್ಕೊಳ್ಳಿ, ಒಂದು ಟೊಮೆಟೊ, ಒಂದ್ 6 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಮೆಂತ್ಯ ಇಷ್ಟುನು ನಾನು ಒಂದಿಡಿ, ನನ್ನ ಕೈಯಲ್ಲಿ ಒಂದಿಡಿ ಆಗೋಷ್ಟು ತಗೊಂಡಿದ್ದೀನಿ. ಓಕೆನಾ? ಸೊ ಗೈಸ್, ನಮ್ಮ ಮನೇಲೆ 3 ಜನ ಇರೋದ್ರಿಂದ ನಾನು 3 ಲೀಟರ್ ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇರೆ ಮಂಡೇ ನಾವು ತಿನ್ನಲ್ಲ. ಸೊ ಈಗ ಎಣ್ಣೆ ಹಾಕ್ಬಿಡೋಣ. 150 ಗ್ರಾಮ್ ಅಷ್ಟು ಎಣ್ಣೆ ಸಾಕಾಗತ್ತೆ. ಬೇಗ ಮಾಡೋಣ. ಪಲಾವ್ ಎಲೆ, 2 ಪಲಾವ್ ಎಲೆ, 1 ಇಂಚು, 1-2 ಏಲಕ್ಕಿ. ನಿಮ್ಗೆ ಏನೇನ್ ಬೇಕೋ ಹಾಕೊಳ್ಳಿ ಗೈಸ್, ನಿಮ್ ಇಷ್ಟ. ಸ್ಪೈಸಸ್ ಮಾತ್ರ 1 ನಿಮಿಷ ಬಾಡಿಸ್ಕೊಳ್ಳಿ ಸಾಕು. ಈಗ ಗಮ್ಮಂತ ಇದೆ. ಈಗ ಈರುಳ್ಳಿ ಹಾಕೊಂಡ್ ಬಿಡೋಣ. ಇದೊಂದೇ ಭಯ ನನ್ಗೆ, ಚಟ್ ಅನ್ನೋವಾಗ. ಎಣ್ಣೆ ಸಿಡಿಯೋದಂದ್ರೆ ಬೇಜಾರು. ಅದು ಟ್ರಾನ್ಸ್ಪರೆಂಟ್ ಆಗ್ಲಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 1/2 kg ಅಲ್ವಾ, ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ತಂದು ಹಾಕ್ತಾ ಇದ್ದೀನಿ, ಬಿಕಾಸ್ ನಂಗೆ ಟೈಮ್ ಇಲ್ಲ ಪಾಪನ್ ಇಟ್ಕೊಂಡು ಪೇಸ್ಟ್ ಎಲ್ಲ ಮಾಡೋದಕ್ಕೆ. ಆಕ್ಚುಲ್ ಆಗಿ ಮನೇಲಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನನ್ಗೆ ಅಷ್ಟು ಟೈಮ್ ಇಲ್ಲ ಪಾಪನ್ ಇಟ್ಕೊಂಡು. ಮುಂಚೆ ಎಲ್ಲ ನಾನು ಆಚೆದೆಲ್ಲ ಯೂಸ್ ಮಾಡ್ತಾ ಇರ್ಲಿಲ್ಲ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಅದ್ರದ್ದು ಸ್ಮೆಲ್ ಹೆಂಗಿರುತ್ತೆ, ರೆಡಿ ಪೇಸ್ಟ್ ಮತ್ತೆ ಮನೇಲಿ ಮಾಡೋದು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ. ಸೊ ಇದು ಇವಾಗ ಆಗಿದೆ. ಇದಕ್ಕೆ ರುಬ್ಬಿರೋ ಅಂತದ್ದು ಹಾಕ್ಬಿಡೋಣ. ನೋಡಿ, ಇದರಲ್ಲಿ ಆಗ್ಲೇ ತೋರಿಸ್ದಂಗೆ ಮೆಣಸಿನ್ಕಾಯಿ 6, 1 ಇಡಿ ಆಗೋಷ್ಟು ಕೊತ್ತಂಬರಿ, ಪುದೀನ, ಮೆಂತ್ಯ 3 ಸೇರಿ 1 ಇಡಿ ಆಗೋಷ್ಟು ತಗೊಂಡಿದ್ದೀನಿ. ಬಿಕಾಸ್ 1/2 kg ಚಿಕನ್ಗೆ ಅಷ್ಟೇ ಅಲ್ವಾ. ಸೊ ಹಾಕೋಣ. ನಾವು ನಮ್ಮ ಮನೇಲಿ ಗ್ರೀನ್ ಬಿರಿಯಾನಿ ಅಂದ್ರೆ ಸ್ವಲ್ಪ ಇಷ್ಟ ಪಡ್ತಾರೆ. ಸೊ ಅದಕ್ಕೆ ಗ್ರೀನ್ ಆಗಿರ್ಲಿ ಅಂತ ಸೊಪ್ಪೆಲ್ಲ ಜಾಸ್ತಿ ಹಾಕಿ ಮಾಡ್ತಾ ಇದೀನಿ. ಇದು 1-2 ಮಿನಿಟ್ಸ್ ಫ್ರೈ ಆಗ್ಲಿ, ಕುಕ್ ಆಗ್ಬೇಕದು ಚೆನ್ನಾಗೆ. ಒಂದ್ ಸ್ವಲ್ಪ ಎಣ್ಣೆಗಲ್ಲಿ ಫ್ರೈ ಆಗೋ ಅಷ್ಟರಲ್ಲಿ ಟೊಮೆಟೊ ರುಬ್ಕೊಂಡ್ಬಿಡೋಣ. ಚಂದ. ಸೊ ಇದು ಇವಾಗ ನೋಡಿ ಎಣ್ಣೆ ಬಿಟ್ಟಿದೆ ಫುಲ್ಲು ಸೈಡಲ್ಲೆಲ್ಲ. ಚೆನ್ನಾಗದು ಹಸಿದು ರಾ ಸ್ಮೆಲ್ ಹೋಗುತ್ತೆ. ಇರ್ಕಂದ. ಸೊ ಇದು ನೋಡಿ ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿದೆ, ಫ್ರೈ ಆಗಿದೆ. ಆ ರಾ ಸ್ಮೆಲ್ ಎಲ್ಲ ಹೋಗುತ್ತೆ. ಈಗ ಟೊಮೆಟೊ ಹಾಕೊಳ್ಳೋಣ. ಒಂದೇ 1 ಟೊಮೆಟೊ ರುಬ್ಬಿದ್ದೀನಿ ನೀರು ಹಾಕ್ದಂಗೆ.
ನಾವು ಚಿಕ್ಕದಾಗಿ ಮಾಡೋದ್ರಿಂದ ಈ ಬ್ಲೆಂಡರೇ ಸಾಕು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆಗ್ಲಿ ಚೆನ್ನಾಗೆ. ಟೊಮೆಟೊದು ರಾ ಸ್ಮೆಲ್ ಎಲ್ಲ ಹೋಗ್ಲಿ, ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಆಗ್ಲಿ. ಇಲ್ಲಿ ನಾನು ಕುಕ್ ಮಾಡೋ ಅಷ್ಟರಲ್ಲಿ ಮಹಾತಾಯಿ ಹೋಗಿ ಟೇಬಲ್ ಸಂದಿ ಸಿಗಾಕೊಂಡಿದ್ರು ಅಲ್ವಾ, ತಲೆ ಸಿಗಾಕೊಂಡು ಅಳ್ತಾ ಇರೋದು, ತೀಟೆ ಮಾಡೋದು. ಅಲ್ಲಿ ನೋವ್ತು ಚಿನ್ನಿ, ಅಲ್ಲೋ ಸಾರಿ ಕೊನೆ. ಹಾಯ್ ಮಾಡಲಿ ಚಾನಲ್ಗೆ, ಹಾಯ್ ಮಾಡು ಚಿನ್ನಿಮಾ. ಅಲ್ಲಿ ಪಪ್ಪನ್ಗೆ ಹಾಯ್. ಹಾಯ್. ಕೋಲ್ಡ್ ಆಗ್ಬಿಟ್ಟಿದ್ದೆ, ಹುಷಾರಿಲ್ಲ ತ್ವಿಷಿಮಾಗೆ. ಮೆಣಸಿನ್ಕಾಯಿ ಕೈ ಇದು. ಸೊ ಗೈಸ್ ನೋಡಿ, ಇವಾಗ ಇದು ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿದೆ. ಟೊಮೆಟೊನು ನೋಡಿ ನೀಟಾಗೆಲ್ಲ ಫ್ರೈ ಆಗಿದೆ. ಸೊ ಇದನ್ನ ಟ್ರೈ ಮಾಡು ಅಂತ ತಂದಿದ್ದಾರೆ. ನಾನು ಯೂಶಲ್ ಆಗಿ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಹಾಕ್ತಾ ಇದ್ದೆ. ಇವಾಗ ಇದಕ್ಕೇನು ಹಾಕ್ಬಾರ್ದಂತೆ, ಇದು ಒಂದೇ ಒಂದು ಹಾಕು ಅಂತ ಹೇಳಿದ್ದಾರೆ. ಇದು ಒಂದು ಬಂದು 250 ಗ್ರಾಮ್ ಚಿಕನ್ಗೆ ನಾನಿಲ್ಲಿ ಅರ್ಧ ಕೆಜಿ ಹಾಕ್ತಿರೋದ್ರಿಂದ 2 ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಸೊ 2 ಪ್ಯಾಕೆಟ್ಸ್ ಹಾಕಕ್ ಹೇಳಿದ್ದಾರೆ. ಆಮೇಲೆ ನಾನಿಲ್ಲಿ ಸಾಲ್ಟ್ ಆಡ್ ಮಾಡಿಲ್ಲ. ಇದ್ರಲ್ಲಿ ಏನದು ಸ್ಪೆಷಲ್ ನೋಟ್ ಏನಿದೆ, ಇದರಲ್ಲಿ ಸ್ಪೆಷಲ್ ನೋಟ್ ಏನಿದೆ ಅಂದ್ರೆ, ನಾನು ಏನ್ ಹೇಳ್ತಾ ಇದ್ದೀನಿ ಇಲ್ಲಿ, ಸ್ಪೆಷಲ್ ನೋಟ್ ಏನಿದೆ ಅಂದ್ರೆ ಇದರಲ್ಲಿ ಉಪ್ಪು ಹಾಕ್ಬಾರ್ದು ಅಂತ ಇದೆ. ಸೊ ಅದಕ್ಕೆ ನಾನು ಆಡ್ ಮಾಡ್ತಿಲ್ಲ. ಲಾಸ್ಟ್ ಅಕ್ಕಿ ಹಾಕುವಾಗ ನಾನು ತೋರಿಸ್ತೀನಿ ಎಷ್ಟು ಅಂದ್ರೆ ಟೇಸ್ಟ್ ಹೆಂಗಿದೆ ನೋಡ್ಬಿಟ್ಟು ಹಾಕೋಣ. ಬನ್ನಿ ಇವಾಗ ಹಾಕ್ಬಿಡೋಣ. ಕಾಲ್ ಕೆಜಿಗೆ 1 ಪೌಡ್ರು ಅಂತ. ಆಕ್ಚುಲ್ ಆಗಿ ದೊನ್ನೆ ಬಿರಿಯಾನಿ ಪೌಡರ್ ಸ್ಮೆಲ್ಲೇ ಇದೆ ಅಲ್ಲ. ಇರಮ್ಮ ಜಾರ್ ತೊಳ್ದಿದ್ ನೀರು, ಅಂದ್ರೆ ಟೊಮೆಟೊ ಪೇಸ್ಟ್ ಎಲ್ಲ ಮಾಡಿದ್ನಲ್ಲ ಅದು, ಬಿಕಾಸ್ ಅದು ತಳ ಹಿಡಿದು ಬಿಡುತ್ತೆ ಅದಕ್ಕೆ. ಚಿನಿ ಗೈಸ್ ಇದು ಸೇಮ್ ನಮ್ದು ಹೋಟೆಲ್ ಇತ್ತು ದೊನ್ನೆ ಬಿರಿಯಾನಿ, ಇದು ಅದೇ ತರ ಫ್ಲೇವರ್ ಬರ್ತಿದೆ, ಪೌಡರ್ದು ಅದೇ ತರ ಸ್ಮೆಲ್ ಬರ್ತಿದೆ. ಸಕ್ಕದಾಗಿದೆ ಅನ್ಸುತ್ತೆ, ಚೆನ್ನಾಗಾಗುತ್ತೆ ಅನ್ಸುತ್ತೆ, ನೋಡೋಣ. ಆಲ್ಮೋಸ್ಟ್ ನಮ್ದು ಎಷ್ಟು ವರ್ಷ, ಯಾವ ಇಯರ್ ಅಲ್ಲಿ ನಾವು ಹೋಟೆಲ್ ಮಾಡಿದ್ದು? 2020 2020 ಹೋಟೆಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 23 ಅಲ್ಲಿ ಕ್ಲೋಸ್ ಮಾಡಿದ. ಆ ಗ್ಯಾಪ್ ಅಲ್ಲಿ 2 ಹೋಟ್ಲು ಮಾಡಿದ್ವಿ ನಾವು. ಬಿಸ್ನೆಸ್ಗೆಲ್ಲ ಏನ್ ಲಾಸ್ ಇರ್ಲಿಲ್ಲ, ಬಟ್ ಜೊತೆಲಿದ್ದವ್ರೆ ಸರಿಯಾಗಿ ಕೈ ಕೊಟ್ರು. ಪಾರ್ಟ್ನರ್ಸ್ ಅಂತ ಹಾಕೊಂಡು ಒಬ್ರು ಇವ್ರ ಫ್ರೆಂಡೇನೆ ಒಬ್ರು ಪಾರ್ಟ್ನರ್ ಅಂತ ಜೊತೆಗ್ ಬಂದು ಅವ್ರು ಸರಿಯಾಗಿ ಕೈ ಕೊಟ್ರು. ಮತ್ತೆ ಜೊತೆಗೆ ಹಿಂಗೆ ರಿಲೇಷನ್ನೇ ಹಾಕೊಂಡು ಅವರು ಸರಿ ಕೈ ಕೊಟ್ರು. 2 ಸರಿ ಮಾಡಿದಾಗು ಬಿಸ್ನೆಸ್ ಲಾಸ್ ಆಗ್ತಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತ ಕ್ಲೋಸ್ ಮಾಡಿದ್ದಲ್ಲ ಹೋಟೆಲ್. ಬಟ್ ಜೊತೆಲಿದ್ದವ್ರು ಕೈ ಕೊಟ್ರು, ಮೇಂಟೈನ್ ಮಾಡಕ್ ಆಗಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದು. ಬಿಸ್ನೆಸ್ ಮಾತ್ರ ಸಖತ್ತಾಗಿ ಆಗ್ತಾ ಇತ್ತು. ಅದು ಬಿಟ್ರೆ ಅದ್ರಿಂದ ನಾವೊಂದ್ ಪಾಠ ಕಲ್ತಿದ್ದೇನಂದ್ರೆ, ಎಷ್ಟೇ ಲಾಸ್ ಆಗ್ಲಿ ಲಾಭ ಆಗ್ಲಿ ನಾವ್ ಒಬ್ರೇ ಮಾಡ್ಬೇಕು. ಯಾವ ಪಾರ್ಟ್ನರ್ಸ್ನು ಜೊತೆಗೆ ಹಾಕೋಬಾರ್ದು, ಯಾವ ರಿಲೇಷನ್ ಜೊತೆಗೆ ಹಾಕೋಬಾರ್ದು. ಆಮೇಲೆ ಹೆಸರು ಬಂದಿದ್ದೇನು ನಾವು ಅದರಿಂದ ಲಾಭ ಮಾಡ್ಕೊಂಡ್ವಿ, ನಮ್ ಜೊತೆಗಿದ್ದವ್ರು ಕೊಟ್ಟಿಲ್ಲ ಅಂತ. ಅದು ದೇವ್ರಿಗೆ ಗೊತ್ತು, ನಮಗ್ ಗೊತ್ತು ಅಲ್ಲಿ ಏನಾಯ್ತು ಅಂತ. ನಾವ್ ಇವಾಗೂನು ಅದರಿಂದ ಸಫರ್ ಮಾಡ್ತಾ ಇದೀವಿ. ಅಷ್ಟೇ ಗೈಸ್, ಏನು ಹೇಳಕ್ಕಾಗಲ್ಲ. ಬಟ್ ಬಿರಿಯಾನಿ ಪೌಡರ್ ಮಾತ್ರ ಸೇಮ್ ಟೇಸ್ಟ್ ಇದೆ, ಟೇಸ್ಟ್ ಅಲ್ಲ, ಸೇಮ್ ಸ್ಮೆಲ್ ಬರ್ತಿದೆ. ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ಅಲ್ಲೂ ನಾನೇ ಕುಕ್ ಮಾಡ್ತಾ ಇದ್ದಿದ್ದು, ಬಟ್ರ್ ಕೈ ಕೊಟ್ಟಾಗೆಲ್ಲ. ಇಲ್ಲೂ ಹಂಗೆ ಕುಕ್ ಮಾಡಿದೀನಿ, ನೋಡೋಣ. ನೀಟಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕೊಂಡ್ ಬಿಡೋಣ. ಎಷ್ಟು ಕಲರ್ಫುಲ್ ಆಗೈತಲ್ವಾ. ನಾವು ಹೋಟ್ಲಲ್ಲಿ ಪೀಸ್ ಅಂದ್ರೆ ಬಿರಿಯಾನಿ ಮಾಡಿದಾಗ ಬರೀ ಪೀಸ್ನೇ ತಿಂದಾಕ್ಬಿಟ್ಟಿದೀವಲ್ವಾ ಚಿನಿ. ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿತಾ ಇತ್ತು ಪೀಸ್ಗೆ.
ಐ ಹೋಪ್ ಇದನ್ನು ಚೆನ್ನಾಗಿ ಬರುತ್ತೆ ಅನ್ಕೊಂಡಿದೀನಿ, ನೋಡೋಣ ಸೇಮ್ ಟೇಸ್ಟ್ ಬರುತ್ತಾ ಏನು, ರಿವ್ಯೂ ಹೇಳ್ತೀವಿ ತಿಂದ್ಬಿಟ್ಟು. ಸೊ ಗೈಸ್, ನಮ್ಮನೇಲಿ ಕರೆಂಟ್ ಹೋಗಿದೆ, ಬಟ್ ಇದನ್ನ ನಾವು ಹಾಕ್ಲೇಬೇಕಲ್ವಾ, ಸ್ಟಾಪ್ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಬಿಸಿನೀರು ಹಾಕೋಣ, ಅಕ್ಕಿ ಒಂದೆರಡು ಕುದಿ ಬರಲಿ, ಚೆನ್ನಾಗಿ ಅದರಲ್ಲಿ ಫ್ರೈ ಆಗಲಿ, ಆಮೇಲೆ ಅಕ್ಕಿ ಹಾಕೋಣ. ಈ ಗ್ಯಾಪಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಆದರು ಅಂತ ಗೊತ್ತಾಯಿತು. ಸೊ ಅದೇ ಖುಷಿಲಿ ನಾವು ಕೂಡ ಕ್ಲ್ಯಾಪ್ ಮಾಡ್ತಾ ಇದ್ವಿ. ಇನ್ನು ಈ ಸೋಷಲ್ ಮೀಡಿಯಾ ಅಂತ ನಾನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿದಾಗಿಂದ ಮತ್ತು ಅದ್ರದ್ದು ವೀಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಟೈಮಿಗೆ ಪೋಸ್ಟ್ ಮಾಡಬೇಕು, ಇದೆಲ್ಲದ್ರ ನಡುವೆ ನನ್ನ ಪಾಪು ಕಡೆ ಸ್ವಲ್ಪ ಗಮನ ಕಮ್ಮಿ ಆಗಿದೆ. ಬಿಕಾಸ್ ಅವಳದು ಮಾಡಿದ ಸರಿ ಪೌಡ್ರು ಕೂಡ ಖಾಲಿ ಆಗಿದೆ, ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾಯಿಲ್ಲ ನನಗೆ. ಆ್ಯಂಡ್ ಈಗೂ ಟೈಮ್ ಇಲ್ಲ, ಬಿಕಾಸ್ ಇನ್ 1 ವೀಕಲ್ಲಿ ತ್ವಿಷಿದು ಬರ್ಡೇ ಬರುತ್ತೆ, 1 ಇಯರ್ದು. ಸೊ ಆ ಪ್ರಿಪ್ರೇಷನಲ್ಲಿದ್ದೀವಿ. ಮನೇಲಿ ಪೂಜೆ, ಒಂದೊಂದು ಸರಿ ಬರುತ್ತೆ ಕೆಲಸ ಅಂದರೆ ಕೇಳಬೇಡಿ, ಅಷ್ಟು ಥರ ಕೆಲಸ ಬರುತ್ತೆ. ಇನ್ನು ತ್ವಿಷಿಮಗೆ ಟೈಮಿಗೆ ಹಾಕಿಲ್ಲ ಅಂದರೆ ಹಾಲಿಂದನೇ ಬಡ್ಕೊತಿರ್ತಾಳ ಅಂತ. ನಾನು ಇಲ್ಲಿ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರಂತೂ ಬಿಡೋದೇ ಇಲ್ಲ ಅವಳು. ಊಟದಲ್ಲೆಲ್ಲ ತುಂಬ ಪರ್ಫೆಕ್ಟ್, ನಮ್ಮ ಏಕ್ಷನ್ ಥರ ಊಟ ಅಂದರೆ ಓಡಲ್ಲ ಅವಳು, ಎಲ್ಲ ಥರನೂ ಇಷ್ಟಪಡ್ತಾಳೆ. ಎತ್ಕೊಂಡೇ ಇದ್ದರೆ ಬಡ್ಕೋತಿರ್ತಾಳೆ, ಎತ್ಕೊಂಡ್ರೆ ನೋಡಿ ಹಾಕ್ಕೊಂಡಿರೋ ಮೈ ಕೀಳೋದು, ಕತ್ತಲ್ಲಿರೋ ಚೈನ್ ಎಳೆಯೋದು, ಮಖ ಪರ್ಚೋದು, ತೀಟೆ ಅಂದರೆ ತೀಟೆ ಸುಬ್ಬಿ. ಸ್ಟವ್ ಹತ್ರ ಯಾಮಾರಿದ್ರೆ ಪಾತ್ರೆನೇ ಎಳೆದ್ಬಿಡ್ತಾಳೆ, ಅಷ್ಟು ತೀಟೆ ಅವಳು. ಇನ್ನು ಪೀಸ್ ಎಲ್ಲ ನೀಟಾಗಿ ಮಸಾಲೆಯಲ್ಲಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೊನ್ನೆ ಬಿರಿಯಾನಿ ಅಂದರೆ ನಮ್ಮ ಫ್ಯಾಮಿಲೀಲಿ ನಮಗಂತೂ ಪರ್ಸ್ನಲಿ ಫೇವ್ರೇಟು. ಎಸ್ಪೆಷಲಿ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿದ್ಮೇಲಂತೂ ಅದನ್ನು ಬಿಟ್ಟರೆ ನಾವು ಬೇರೆ ಯಾವ ಬಿರಿಯಾನಿನೂ ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ಮತ್ತು ಇಲ್ಲಿ ಬರೀ 1/2 kg ಚಿಕನಲ್ಲಿ ಬಿರಿಯಾನಿ ಮಾಡ್ತಿರೋದ್ರಿಂದ ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಮಗೆ ಅದೇ ಜಾಸ್ತಿ ಆಗುತ್ತೆ, ಇರೋದು 3 ಜನ ಅಲ್ವಾ. ಇನ್ನು ಅಕ್ಕಿ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು, ಬಿಕಾಸ್ ಮಸಾಲೆ, ಅಕ್ಕಿ, ಪೀಸು ಎಲ್ಲ ನೀಟಾಗೆ ಹೊಂದ್ಕೋಬೇಕು. ಆಮೇಲೆ ಲಿಡ್ಡು ಮುಚ್ಚೋಕ್ಕೆ ಮುಂಚೆ 1-2 ಕುದಿ ಬರಲಿ ನೀರಲ್ಲಿ ಅಕ್ಕಿ, ನೀಟಾಗಿ 1-2 ಸರಿ ಕುದ್ದ ಮೇಲೆ ಮುಚ್ಚಿ, ಇಲ್ಲಾಂದರೆ ಕೆಳಗಿರೋದ ಅಕ್ಕಿಗೆ ಮಸಾಲೆ ಹಿಡಿಯೋದಿಲ್ಲ, ಮೇಲೆ ಉಳ್ಕೊಂಬಿಡುತ್ತೆ ಮಸಾಲೆ. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಕೊಟ್ಟು 1-2 ಕುದಿ ಬಂದಮೇಲೆ ಮುಚ್ಚಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ನಾನು ಆಗಲೇ ಹೇಳ್ದಂಗೆ ನಮಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ. ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ ಡೇಟ್ ಬಂದು 12/6/26. ನಾವು 100 ಸಬ್ಸ್ಕ್ರೈಬರ್ಸ್ನ ತ್ವಿಷಿ ಬರ್ಡೇ ಅಷ್ಟರಲ್ಲಿ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ತ್ವಿಷಿ ಬರ್ಡೇ ಆ್ಯಕ್ಚುಲಾಗಿ ಬಂದು 27/7/26. ಆಲ್ಮೋಸ್ಟ್ 1.5 ಮಂತ್ ಗ್ಯಾಪಲ್ಲಿ ಅಟ್ಲೀಸ್ಟ್ 100 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದು. ಅದು ನೋಡಿದ್ರೆ 1 ಮಂತ್ ಒಳಗೇ ನಮಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಖುಷಿ ಇದೆ. ಬೇರೆಯವ್ರ ಪ್ರೊಫೈಲೆಲ್ಲ ಚೆಕ್ ಮಾಡುವಾಗ ನಾನು ನೋಡಿರೋ ಅಂಥದ್ದು ಅಂದರೆ ಒಂದು 6 ಮಂತ್ಸ್ ಆಗಿರುತ್ತೆ ಅವರು ಚಾನಲ್ನೆಲ್ಲ ಸ್ಟಾರ್ಟ್ ಮಾಡಿ. ಅವರು 200-300 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಗೊತ್ತಿಲ್ಲ ಅದು ಹೆಂಗೆ ಇಷ್ಟು ಬೇಗ ನಾವು ಜನಗಳಿಗೆ ರೀಚ್ ಆದ್ವಿ ಅಂತ. ಇನ್ನು ತ್ವಿಷಿ ಬರ್ಡೇನೇ ಬಂದಿಲ್ಲ, ತ್ವಿಷಿ ಬರ್ಡೇಗೆ ಇನ್ನೂ 1 ವೀಕ್ ಟೈಮ್ ಇದೆ. ಅಟ್ಲೀಸ್ಟ್ ನಾವು ಗ್ರೋತ್ ಆಗ್ತಿರೋದು ನೋಡಿ, ಅಟ್ಲೀಸ್ಟ್ ತ್ವಿಷಿ ಬರ್ಡೇ ಅಷ್ಟೊತ್ತಿಗೆ 1K ಆಗ್ತಾರೆ ಅಂದ್ಕೊಂಡ್ವಿ, ಇನ್ನೂ ಮುಂಚೆನೇ ಆಗಿದ್ದಾರೆ. ತುಂಬ ಖುಷಿ ಇದೆ ಆ ವಿಷಯದಲ್ಲಿ. ಇನ್ನು ಬಿರಿಯಾನಿ ಕೂಡ ಆಲ್ಮೋಸ್ಟ್ ಮುಗಿತಾ ಬಂತು. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿರಲಿಲ್ಲ, ಅದು ಪೌಡ್ರಲ್ಲೇ ಸಾಲ್ಟ್ ಎಲ್ಲ ಇರುತ್ತೆ. ಯೂಶ್ವಲಾಗಿ ದೊನ್ನೆ ಬಿರಿಯಾನಿ ಪೌಡ್ರಲ್ಲಿ ಸಾಲ್ಟ್ ಇರುತ್ತೆ, ನಾವು ಹಾಕೋಂಗಿರಲ್ಲ. ಅದಕ್ಕೆ ಇಲ್ಲಿ ಟೇಸ್ಟ್ ನೋಡಿದೆ ಒಂದು ಸರಿ, ಎಲ್ಲ ಪರ್ಫೆಕ್ಟಾಗಿದೆ, ಮತ್ತೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಇವಾಗ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ಕೆಲಸ. ಇನ್ನು ಈ ಕುಕ್ಕರ್ ಕತೆಗೆ ಬಂದರೆ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅನಿಸುತ್ತೆ. ಇನ್ನು ಈ ಕುಕ್ಕರ್ಗಳಂತೂ ತಂದು ಒಂದು 4-5 ಟೈಮ್ಸಿಗೆ ಇಡೀ ಕಿತ್ತೋಗ್ಬಿಡುತ್ತೆ, ಅದನ್ನು ಹಾಕೋ ಇಂಟ್ರೆಸ್ಟೇ ಬರೋದಿಲ್ಲ. ಸೊ ಗೈಸ್ ಬನ್ನಿ, ಇದು ಇವಾಗ 2 ವಿಜಿಲ್ ಆಗಿದೆ, ಓಪನ್ ಮಾಡಿಬಿಡೋಣ. ಫುಲ್ ಗ್ರೀನ್ ಆಗಿದೆ. ಒಂದು ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ.
ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೋಡ್ತಿದ್ರೆ ಯಮ್ಮಿ ಕಲರ್ ವೈಸು ಪೀಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಅಕ್ಕಿನೂ ಕೂಡ ತುಂಬ ಮುದ್ದೆನೂ ಆಗಿಲ್ಲ. ಗೈಸ್ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಕೊಂಡ್ ಬಂದಿದೀವಿ ನೋಡೋಣ. ಮೊಸರೇನು ಹಾಕೊಂಡಿಲ್ಲ, ರೈತ ಎಲ್ಲ ನೋಡೋಣ. ಕಬಾಬ್, ಬಿರಿಯಾನಿ, ಹೆಂಗೈತೆ? ಉಪ್ಪು, ಖಾರ, ಮಸಾಲೆ ಎಲ್ಲ ಸಖತ್ತಾಗಿದೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಹೆಂಗ್ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅದೇ ಬಿರಿಯಾನಿನೇ ಮಾಡಿದ್ವಿ ಇವಾಗ. ನಿಜವಾಗೂ ಚೆನ್ನಾಗೈತೆ. ಆರಾಮಾಗಿ ಈಸಿ ರೆಸಿಪಿ. ಸುಮ್ಮನೆ ಪಾಕೆಟ್ ಕಟ್ ಮಾಡಿ ಹಾಕೋದು, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಬ್ಯಾಚುಲರ್ಸ್ ಅರ್ಜೆಂಟಲ್ಲಿ ಮಾಡೋದಂದ್ರೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಬಿರಿಯಾನಿ ಇನ್ ದ ವರ್ಲ್ಡ್. ಸೊ ಗೈಸ್ ನೋಡಿದ್ರಲ್ಲ ಬಿರಿಯಾನಿ ಹೆಂಗ್ ಬಂತು ಅಂತ. ಸಿಂಪಲ್ ಅಂಡ್ ಕ್ವಿಕ್ ಆಗುತ್ತೆ. ಬ್ಯಾಚುಲರ್ಸ್ ಮತ್ತೆ ಟೈಮ್ ಇಲ್ಲ ಅನ್ನೋರು ಬೇಗ ಟ್ರೈ ಮಾಡ್ಬೋದು. ಟೇಸ್ಟ್ ವೈಸ್ ಚೆನ್ನಾಗಿದೆ ದೊನ್ನೆ ಬಿರಿಯಾನಿ ಪೌಡ್ರು. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬೇರೆ ಯಾವ್ದಾದ್ರು ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಮತ್ತೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ದಟ್. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ.